ಪ್ರತಿದಿನ ತಲೆ ಎತ್ತುತ್ತಿವೆ ಸಹಸ್ರ ಅಕ್ರಮ ಕಟ್ಟಡಗಳು. ಕೆರೆ ಕುಂಟೆ ರಾಜ ಕಾಲುವೆಗಳನ್ನೇ ನುಂಗಿ ಹಾಕ್ತಿದ್ದಾರೆ ಖದೀಮ ಬಿಲ್ಡರ್ಗಳು. ನೋಡ್ತಾ ದೃಶ್ಯಗಳಲ್ಲಿ ರಾಜಕಾಲುವೆ ನೋಡಿ ಇಲ್ಲಿ ಬಿಬಿಎಂಪಿ ವಾರ್ಡ್ 129 ಚೆನ್ನಪ್ಪ ಬಡಾವಣೆಯ ಈ ಕಟ್ಟಡಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ಕೇಶವಮೂರ್ತಿ ಅನ್ನುವಂಥವ್ರು ದೂರನ್ನ ದಾಖಲು ಮಾಡ್ತಾರೆ. ರಾಜಾರೋಷವಾಗಿ ರಾಜ ಕಾಲುವೆ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡ್ತಿದ್ರು. ಬಿಬಿಎಂಪಿ ಅಧಿಕಾರಿಗಳ ಮೌನ ಯಾಕೆ? ಈ ಅಕ್ರಮ ಕಟ್ಟಡದ ರಕ್ಷಣೆಯ ಹಿಂದೆ ಯಾರ್ಯಾರು ಇದ್ದಾರೆ ಗೊತ್ತಾ? ವಾರ್ಡ್ ನಂಬರ್ 129 ಶ್ರೀಗಂಧದ ಕಾವಲ್ ಚೆನ್ನಪ್ಪ ಬಡಾವಣೆಯ ಅಕ್ರಮ ಕಟ್ಟಡದ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ. ಈ ಅನಧಿಕೃತ ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ತಗೊಳ್ಬೇಕು. ವೀಕ್ಷಕರೇ, ಇವತ್ತು BBMP ವ್ಯಾಪ್ತಿಯಲ್ಲಿ ಯಾವ ರೀತಿ ಅಕ್ರಮ ಕಟ್ಟಡಗಳು ದಿನ ಬೆಳಕಾದರೆ ತಲೆ ಎತ್ತಾ ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟು ಯಾವ ರೀತಿ BBMPಗೆ ಕ್ಯಾಕರ್ಸ್ ಉಗಿದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ವೃಷಭಾವತಿ ಕಾಲುವೆ ಇರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ ಕಾಲುವೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಒತ್ತುವರಿ ಮಾಡಿಕೊಂಡು ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ BBMPಯಿಂದ ಯಾವುದೇ ಒಂದು ಅನುಮತಿಯನ್ನು ಪಡ್ಕೊಳ್ಳದೇನೆ ಕಟ್ಟಡಗಳು ಪ್ರತಿನಿತ್ಯ ಅಲ್ಲಿ ತಲೆ ಎತ್ತಿ ನಿಲ್ತಾ ಇದ್ದಾವೆ. BBMP ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ನ್ಯಾಯಾಲಯ ಕಳೆದ ತಿಂಗಳು BBMP ಅಧಿಕಾರಿಗಳನ್ನು ಕರೆಸಿ ಕ್ಯಾಕರ್ ಸುಗ್ದಿದೆ. ಆದರೆ ಇವತ್ತಿಗೂ ಸಹಿತ ಆ ಒಂದು ಅಕ್ರಮ ಕಟ್ಟಡಗಳ ಹಾವಳಿ ಬೆಂಗಳೂರು ವ್ಯಾಪ್ತಿಯಲ್ಲಿ BBMP ವ್ಯಾಪ್ತಿಯಲ್ಲಿ ಇವತ್ತಿಗೂ ಕೂಡ ನಿಂತಿಲ್ಲ. ಇದೀಗ ನಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇದು ಶ್ರೀಗಂಧ ಕಾವಲ್ ಚೆನ್ನಪ್ಪ ಬಡಾವಣೆ ಸುಂಕದಕಟ್ಟೆ ವಾರ್ಡ್ ನಂಬರ್ 129 ಅಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂತಹ ಒಂದು ಕಟ್ಟಡ. ಇಲ್ಲಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ರಾಜಾರೋಷವಾಗಿ ರಸ್ತೆಯ ಪಕ್ಕದಲ್ಲೇ ಇರ್ತಕ್ಕಂಥ ಸ್ವತ್ತಿದು. ಇಲ್ಲಿ ಹೆಂಗೆ ಅವರು ರಾಜ ಕಾಲುವೆ ಮೇಲೆ ಕಟ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಇಲ್ಲಿ ತೋರಿಸ್ತೇವೆ. ಬನ್ನಿ, ಇಲ್ಲಿ ನೋಡ್ಬೋದು ನಾವು ದೃಶ್ಯಗಳಲ್ಲಿ ರಾಜ ಕಾಲುವೆಯನ್ನು ಸಂಪೂರ್ಣವಾಗಿ ಯಾವುದೇ ಒಂದು ನಿಯಮ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಬಫರ್ ಝೋನು ಇಲ್ಲ, ಸೆಟ್ ಬ್ಯಾಕು ಇಲ್ಲ, ಮತ್ತೊಂದು ಇಲ್ಲ, ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಈ ಕಟ್ಟಡವನ್ನು ಕಟ್ಟೋದಕ್ಕೆ BBMP ಪರ್ಮಿಷನ್ನೇ ಇಲ್ಲ. ಯಾವ CCನೂ ಇಲ್ಲ, OCನೂ ಇಲ್ಲ, ಏನಿಲ್ಲ. ಇಲ್ಲಿ ನಾವು ನೋಡ್ತಾ ದೃಶ್ಯಗಳಲ್ಲಿ ರಾಜಕಾಲುವೆ ನೋಡಿ, ಇಲ್ಲಿ ಮಳೆ ಬಂತು ಅಂದ ತಕ್ಷಣ ಬೆಂಗಳೂರಿನಲ್ಲಿ ಯಾವ ರೀತಿ ನೀರು ಒಳಗೆ ನುಗ್ತದೆ, ಜನಗಳು ಪರಿತಪಿಸ್ತಾರೆ ಅನ್ನುವಂಥದ್ದು ನಾವು ನೋಡಿದ್ದೇವೆ. ಅಂಥದ್ರಲ್ಲಿ ಎಂಥ ಅನಾಹುತಗಳಾದರೂ ಸಹಿತ ಇಲ್ಲಿ ಈ ರೀತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಶವಮೂರ್ತಿ ಅನ್ನುವಂಥವರು BBMPಯ ಕಚೇರಿಗೆ ದೂರನ್ನು ದಾಖಲು ಮಾಡ್ತಾರೆ. ದಾಖಲು ಮಾಡಿ 4-5 ತಿಂಗಳಾದ್ರೂ ಅವರು AEಗೆ ಹೇಳ್ತಾರೆ, AEಗೆ ಹೇಳ್ತಾರೆ, ಜಂಟಿ ಆಯುಕ್ತರ ತನಕ ಕೂಡ ಅವರು ಒಂದು ದೂರನ್ನು ದಾಖಲು ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಅವರು ಜಂಟಿ ಆಯುಕ್ತರ ತನಕ ಕೂಡ ಅವರು ಕೇಶವಮೂರ್ತಿ ಅನ್ನುವಂಥವರು ದೂರನ್ನು ದಾಖಲು ಮಾಡ್ತಾರೆ. ವಾರ್ಡ್ ನಂಬರ್ 129 ಇದು ಸುಂಕದಕಟ್ಟೆ ಶ್ರೀಗಂಧದ ಕಾವಲು 14ನೇ ಅಡ್ಡರಸ್ತೆಯಲ್ಲಿ ಇರ್ತಕ್ಕಂತಹ ಒಂದು ಸೊತ್ತಿದು. ಇಲ್ಲಿ ರಾಜಾರೋಷವಾಗಿ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಅದು ಎಷ್ಟು ಫ್ಲೋರು ಅದು ನಮಗೆ ಅಗತ್ಯ ಇಲ್ಲ, ಯಾಕಂದರೆ ಈ ಕಟ್ಟಡಕ್ಕೆ ಪರ್ಮಿಷನೇ ಇಲ್ಲ ಅಂತೇಳಿ ಅವರು ಮಾಹಿತಿ ಹಕ್ಕಲ್ಲಿ ಕೇಳ್ತಾರೆ. ಇದಕ್ಕೆ ಯಾವುದೇ ರೀತಿಯ ಒಂದು ಅನುಮತಿಯನ್ನು ನಾವು ಕೊಟ್ಟಿಲ್ಲ ಅಂತೇಳಿ BBMP ಅಧಿಕಾರಿಗಳು ಅವರ ಪತ್ರದಲ್ಲೇ ಇಲ್ಲಿ RTI ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿ ಹಗಲು ರಾಜಾರೋಷವಾಗಿ ಈ ರೀತಿ ಅಕ್ರಮ ಕಟ್ಟಡಗಳನ್ನು ಕಟ್ತಾರೆ. ಯಾರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಏನಿಲ್ಲ. BBMP ಅಧಿಕಾರಿಗಳು ಕಣ್ಣೋಡಿಸುವಂಥ ತಂತ್ರ. ಇವರೆಲ್ಲರೂ ಕೂಡ ಗಡದ್ದಾಗಿ ತಿಂದುಬಿಟ್ಟು ಲಂಚ ತಿನ್ಕೊಂಡು ಆರಾಮಾಗಿ ಮಲ್ಕೊಬಿಡ್ತಾರೆ. ಏನು ಈ ಕಡೆ ಬಂದು ತಲೆನೇ ಹಾಕೋದಿಲ್ಲ. ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ, ನಾವು ಹೆಂಗೆ ಆಗ್ತದೆ ಇದು, ಹೆಂಗೆ ರಾತ್ರಿ ಬೆಳಗಾಗಿದ್ರೆ ಹೆಂಗೆ ನಿರ್ಮಾಣ ಆಗ್ತದೆ ಈ ಕಟ್ಟಡಗಳು. ತಿಂಗಳಾನ್ಗಟ್ಟಲೆಯಿಂದ ಅದು ಕಟ್ತಾನೆ ಇದ್ದಾರೆ ಕಟ್ಟಡ ರಾಜ ಕಾಲುವೆನ ರಾಜಾರೋಷವಾಗಿ ಒತ್ತುವರಿ ಮಾಡ್ಕೊಂಡು. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ BBMP ಅಧಿಕಾರಿಗಳು
ಏನು ಮಾಡ್ತಾ ಇದ್ದಾರೆ, ಎಷ್ಟು ಲಂಚದ ಹಣ ತಿನ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಸಾಧಾರಣವಾಗಿ ಆ ಕಡೆ ಇರ್ತಕ್ಕಂಥ ಎಲ್ಲ ಕಟ್ಟಡಗಳು ಸಹಿತ ರಾಜ ಕಾಲುವೆ ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಎಲ್ಲ ಕೂಡ BBMP ಗುರುತು ಮಾಡಿದೆ, ಕಂದಾಯ ಇಲಾಖೆ ಗುರುತು ಮಾಡಿದೆ. ಯಾವ್ಯಾವ ರೀತಿ ರಾಜ ಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡು ಕಟ್ಟಡ ಕಟ್ತಾ ಇದ್ದೀರಿ ಅಂತೇಳಿ. ಹಳೇದಾಯಿತು, ಹೊಸ್ದಾಗಿ ಕಟ್ತಾ ಇರಬೇಕಾದ್ರೂ ಬಂದು ಇವರು ಎಚ್ಚರಿಕೆ ವಹಿಸ್ಬೇಕಲ್ಲ. BBMP ಅಧಿಕಾರಿಗಳು ಹಳೆ ಕಟ್ಟಡಗಳು ಕಟ್ಟಿದ್ದಾಗೋಯ್ತು ರೀ, ಹೊಸದು ಕಟ್ಟಬೇಕಾದ್ರೂ ಬಂದು ನ್ಯಾಯಾಲಯದ ಆದೇಶ ಇದೆ ಅಷ್ಟು ಸ್ಪಷ್ಟವಾಗಿ. ನ್ಯಾಯಾಲಯದ ಆದೇಶ ಇದ್ದಂಥ ಸಂದರ್ಭದಲ್ಲೂ ಸಹಿತ ಈ ರೀತಿಯ ಒಂದು ಧೋರಣೆ BBMP ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ತಕ್ಷಣಕ್ಕೆ ನೋಡಿ, ಈಗ ಇದ್ರ ಜೊತೆಗೇನೆ 14ನೇ ಅಡ್ಡ ರಸ್ತೆ ಇದು ಶ್ರೀಗಂಧದ ಕಾವಲು ಚನ್ನಪ್ಪ ಬಡಾವಣೆ, ಇನ್ನೊಂದು ಕಟ್ಟಡ ಕೂಡ ರೆಡಿ ಆಗ್ತಾ ಇದೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ನೋಡಿ. ಏನೋ ಸೆಟ್ ಬ್ಯಾಕ್ ಇದೆಯಾ, ಎಲ್ಲಿ ಬಫರ್ ಝೋನ್ ಇದೆಯಾ, ಏನಿದೆಯಲ್ಲ ಆ ಕಡೆ ಇರ್ತಕ್ಕಂಥ ಎಲ್ಲ ಕಟ್ಟಡಗಳು ಸಹಿತ ಎಲ್ಲ ಅನಧಿಕೃತ ಕಟ್ಟಡಗಳೇ ಅವು, ಎಲ್ಲ ನಿಯಮ ಉಲ್ಲಂಘನೆ ಮಾಡಿ ಕಟ್ಟಿರ್ತಕ್ಕಂಥ ಕಟ್ಟಡಗಳೇ ಅಲ್ವು ಅವು. ಆದರೆ ಹೊಸ್ದಾಗಿ ಕಟ್ತಾ ಇದ್ದಾರಲ್ಲ, ಆ ಸಂದರ್ಭದಲ್ಲಾದರೂ ಬಂದು BBMP ಅಧಿಕಾರಿಗಳು ತಡೆಯೋದಕ್ಕೆ ಏನಾಗಿದೆ ಇವ್ರಿಗೆ ರೋಗ ನೋಡಿ. ಇಲ್ಲಿ ರಾಜಕಾಲುವೆ ಮಳೆ ಬಂತು ಅಂದರೆ ತುಂಬ ಹರಿತದೆ, ಉಕ್ಕು ಹರಿತದೆ. ಅದು ನೀರು ಎಲ್ಲಿಗೆ ಹೋಗಬೇಕು ನೋಡಿ, ಪರಿಸ್ಥಿತಿ ಹೆಂಗಿದೆ ಇಲ್ಲಿ. ಇದು ವಾರ್ಡ್ ನಂಬರ್ 129, 14ನೇ ಅಡ್ಡ ರಸ್ತೆ, ಶ್ರೀಗಂಧದ ಕಾವಲು, ಚನ್ನಪ್ಪ ಬಡಾವಣೆ, ಸುಂಕದ ಕಟ್ಟೆ. ಅಲ್ಲಿರ್ತಕ್ಕಂತಹ ಸ್ವತ್ತಿನ ಒಂದು ದೃಶ್ಯವನ್ನು ನೋಡ್ತಾ ಇದ್ರಿ. ಇನ್ನು ಹೊಸದಾಗಿ ಇದು ಕಟ್ತಾ ಇದ್ದಾರೆ, ಕಟ್ಟಡ ಈಗಾಗಲೇ ತಯಾರಾಗ್ತಾ ಇದೆ. ಅದು ನೋಡಿ ಇಲ್ಲಿ, ಅದು ಕೂಡ ಈಗಾಗಲೇ ಅಡಿಪಾಯ ಹಾಕಿದ್ದಾರೆ. ಇದು ಕಟ್ಟಿ 2 ಫ್ಲೋರ್ ಆಗೋ ತನಕನೂ BBMP ಅಧಿಕಾರಿಗಳು ಕಣ್ಮುಚ್ಕೊಂಡೇ ಕೂತಿರ್ತಾರೆ. ಆಮೇಲೆ ಅವ್ರಿಗೆ ಏಕಾಏಕಿ ರಾತ್ರಿ ಎಚ್ಚರ ಆಗಿಬಿಡ್ತದೆ, ಬರ್ತಾರೆ, ಬಂದು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ದಂಗೆ ಮಾಡಿ ಡೀಲಿಂಗ್ ಕೂತ್ಕೊಳ್ತಾರೆ. ಆ ರೀತಿ ಪರಿಸ್ಥಿತಿ ಆಗಿದೆ ನೋಡಿ. ಇಲ್ಲಿ ಇನ್ನೊಂದ್ಸತಿ ನೋಡಿ ದೃಶ್ಯಗಳಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮ್ಮನೆ ಏನಿಲ್ಲ, ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. AE ಕೊಟ್ಟಿದ್ದಾರೆ, AEE ಕೊಟ್ಟಿದ್ದಾರೆ, ಜಂಟಿ ಆಯುಕ್ತರ ತನಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ. ಇವತ್ತು ಬಂದ್ವಿ, ನಾಳೆ ಬಂದ್ವಿ, ನಾಡ್ದು ಬಂದ್ವಿ ಅಂತೇಳಿ ಅಧಿಕಾರಿಗಳು ಲಂಚ ತಿನ್ಕೊಂಡು ಗಡದ್ದಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನ್ಯಾಯಾಲಯ ಕ್ಯಾಕರ್ ಸುಗ್ದಿದೆ ಇವರಿಗೆ. ಆದರೂ ಸಹಿತ ಮಾನ ಮರ್ಯಾದೆ ಅನ್ನುವಂಥದ್ದಿಲ್ಲ. ತಕ್ಷಣಕ್ಕೆ BBMP ಆಯುಕ್ತರು ಈ ಅನಧಿಕೃತ ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ತಗೊಳ್ಬೇಕು. ಇದರಲ್ಲಿ ಯಾವುದೇ ರೀತಿಯ ಕಾನೂನು, ಯಾವುದೇ ರೀತಿಯ ಒಂದು ನಿಯಮಗಳು ಪಾಲನೆ ಇಲ್ಲ ಆದಂಗೆ ಕಾಣೋದೇ ಇಲ್ಲ ನೋಡಿ. ಇಲ್ಲಿ ಕೆಲಸ ನಡೀತಾನೆ ಇದೆ ರಾಜಾರೋಷವಾಗಿ. ತಕ್ಷಣಕ್ಕೆ BBMP ಆಯುಕ್ತರಲ್ಲಿ ನಾವು ಆಗ್ರಹ ಮಾಡ್ತೇವೆ, ನ್ಯಾಯಾಲಯದ ಒಂದು ಆದೇಶಕ್ಕಾದರೂ ಒಂದಿಷ್ಟಾದರೂ ಇವರು ಗೌರವವನ್ನು ಕೊಡಬೇಕಾಗ್ತದೆ. ಇಂತಹ ಅನಧಿಕೃತ ಕಟ್ಟಡವನ್ನು ತಕ್ಷಣಕ್ಕೆ ಅವ್ರ ಮೇಲೆ ಕ್ರಮವನ್ನು ತಗೊಂಡು ಅವನ್ನು ನೆಲಸಮ ಮಾಡಬೇಕಾಗ್ತದೆ. ಹಾಗಂದ್ರೆ ಮಾತ್ರ ಉಪಮುಖ್ಯಮಂತ್ರಿ ಹೇಳ್ತಾರಲ್ಲ, ಬ್ರ್ಯಾಂಡ್ ಬೆಂಗಳೂರು, ಇಲ್ದಿದ್ರೆ ಬ್ಯಾಡ್ ಬೆಂಗಳೂರು ಆಗೋದಂತೂ ಖಂಡಿತ. ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಂದರೆ ಮೊದಲು ಇಂತಹ ಅನಧಿಕೃತವಾಗಿರ್ತಕ್ಕಂಥ ಕಟ್ಟಡಗಳನ್ನು ಅಲ್ರಿ, ಈಗಿರೋಂಥದ್ದೇ ಲಕ್ಷಾಂತರ ಇದ್ದಾವೆ ಅನಧಿಕೃತ ಕಟ್ಟಡಗಳು. ಹೊಸ್ದಾಗಿ ಕಟ್ತಾ ಇದ್ರು ಅದನ್ನೂ ತಡೆಯೋದಕ್ಕಾಗೋದಿಲ್ಲ ಅಂತಂದರೆ ಏನು ವಿಚಿತ್ರನ್ರಿ ಇದು. ತಕ್ಷಣಕ್ಕೆ ಆಯುಕ್ತರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜ್ ಜೊತೆ ಪ್ರವೀಣ್ ರಾವ್, ಪಬ್ಲಿಕ್ ಪವರ್, ಬೆಂಗಳೂರು.